ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾವಿ ತಾಲೂಕಿನ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಶಿಗ್ಗಾವಿ ತಾಲೂಕು ಮಟ್ಟದ ಕಾಲೇಜು ಕ್ರೀಡಾಕೂಟವನ್ನು ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾಣ್ ಉದ್ಘಾಟಿಸಿ ಮಾತನಾಡಿದರು. ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಯಾವುದೇ ಜಗಳ ತಂಟೆ ಮಾಡದೆ ಕ್ರೀಡೆ ಮೇಲೆ ಇರುವ ಗೌರವವನ್ನು ಗೌರವಿಸಿ ಆಟವನ್ನು ಆಡಬೇಕು. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಗೌರವ ಕೊಡಬೇಕು. ಅವರ ಮನಸ್ಸನ್ನ ಯಾವುದೇ ಕಾರಣಕ್ಕೂ ನೋಯಿಸಬಾರದು. ಹಾಗೆ ನೀವೆಲ್ಲ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಬೆಳೆಯಬೇಕು ಅಂತ ನಾನು ಹಾರೈಸ್ತೀನಿ ಅಂತ ಹೇಳಿದ್ದಾರೆ. ದಸರಾ ಕಾರ್ಯಕ್ರಮಕ್ಕೆ ಬಾನು ಮುಸ್ತಾಫ್ ಅವರನ್ನ ಆಯ್ಕೆ ಮಾಡಿದ ಸಂಬಂಧ ಬಿಜೆಪಿ ಒಳಗೆ ಪರ ವಿರೋಧ ಮಾಡ್ತೀವಿ. ಬಿಜೆಪಿಯವರು ಕೆಲಸ ಮಾಡೋದು ವಿರೋಧ. ಅವ್ರ ಅಧಿಕಾರದಾಗಿದ್ದಾಗ ನಿಸಾರ್ ಅಹಮದ್ ಅವ್ರಿಗೆ ಮಾಡಿದ್ದಾರೆ. ಬಾನು ಮುಸ್ತಾಕ್ ಅವ್ರಿಗೆ ರಾಜ್ಯ ಸರ್ಕಾರ ಯಾಕೆ ಆಯ್ಕೆ ಮಾಡಿದೆ ಅಂತ ಹೇಳಿದ್ರೆ ಅವರು ಕನ್ನಡದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದಾರೆ. ಅದಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನೀವೇನು ಮಾಡಿದ್ರು ಬಿ ಜೆ ಪಿಯವ್ರು ಮಾಡ್ಯಾರ. ನಾನು ಮೊನ್ನೆ ಪ್ರಶ್ನೆ ಮಾಡಿದೆ ವಿಧಾನಸಭಾದಾಗ, ಎಲ್ಲ ಬಿ ಜೆ ಪಿಯರಿದ್ದರು. ಕರ್ನಾಟಕ ರಾಜ್ಯದಿಂದ 5 ಲಕ್ಷ ಕೋಟಿ ಟ್ಯಾಕ್ಸ್ ಒಯ್ಯಾಕತ್ತೀವಿ. ನಾವು ಕರ್ನಾಟಕದವ್ರಿಗೆ ಏನು ಮಾಡಾಕತ್ತೀವಿ, 10 kg ಅಕ್ಕಿ ಕೊಡಾಕತ್ತೀವಿ, 2,000 ರೂಪಾಯಿ ಕೊಡಾಕತ್ತೀವಿ, ಆಮೇಲೆ ಕರೆಂಟ್ ಬಿಲ್ ಫ್ರೀ ಮಾಡೀವಿ, ಬಸ್ ಫ್ರೀ ಮಾಡೀವಿ, ಆಮೇಲೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡಾಕತ್ತೀವಿ. ನೀವು ಟ್ರೈನ್ ಫ್ರೀ ಮಾಡಿರಿ ಅಂದೆ. ನಾನು ಯಾಕೆ ಮಾಡೋದಿಲ್ಲ? ನೀವ್ಯಾಕೆ ದುಡ್ಡು ಕೊಡೋದಿಲ್ಲ? ಇವತ್ತು ಕೃಷ್ಣಾ ಕಣಿವೆ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಇಲ್ಲಿ ಕಳಸಾ ಬಂಡೂರಿ ಬಗ್ಗೆ ಮಾತಾಡ್ತಾರೆ. ಕಳಸಾ ಬಂಡೂರಿ ಯಾರು ಕೊಡಬೇಕು? ಗೋವಾದಾಗ ಅವ್ರ ಸರ್ಕಾರ, ಕೇಂದ್ರದಾಗ ಅವ್ರ ಸರ್ಕಾರ, ಮಹಾರಾಷ್ಟ್ರದಾಗ ಅವ್ರ ಸರ್ಕಾರ. ಹುಬ್ಬಳ್ಳಿ ಧಾರವಾಡನಾಗ 5 ಲಕ್ಷ ಪಾಪ್ಯುಲೇಷನ್ ಐತೆ, ಅವ್ರು ಕುಡಿಯೋಕೆ ನೀರಿಲ್ಲ. ಅದ್ರ ಬಗ್ಗೆ ಮಾತಾಡೋದಿಲ್ಲ ಅವರು. ಇವತ್ತು ಸಿಮೆಂಟಿನ ಬೆಲೆ ಏನಾಗೈತಿ, ಪೆಟ್ರೋಲ್ ಬೆಲೆ ಏನಾಗೈತಿ, ಎಣ್ಣೆ ಬೆಲೆ ಏನಾಗೈತಿ, ಎಲ್ಲದಕ್ಕೂ GST ಹೇರಿ ಬಡವ್ರಿಗೆ ಜೀವನವನ್ನು ಹಾಳು ಮಾಡ್ಯಾರ. ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬರೀ ಇಂಥ ವಿಚಾರ. ಅದು ಕ್ರಿಕೆಟ್ನಾಗ ಏನತ್ತು, ಆ ಬಾನು ಮುಸ್ತಾಕ್ ಏನತ್ತು ಅಲ್ರಿ. ಅದು ಒಡೆಯರ್ ಕಾಲದಿಂದಲೂ ಎಲ್ಲ ಸಮಾಜದವ್ರಿಗೆ ಅತಿಥಿಗಳಾಗಿ ಕರೆದಾರ. ಯಾಕೆ ಕರಿತೀರಂದ್ರೆ ಏನು ಹೇಳ್ಬೇಕು? ನೀವು ಸಾಧನೆ ಮಾಡಿದ್ರೆ ಕರಿತಾರಲ್ಲಿ. ಇವ್ರಿಗೆ ಯಾರಿಗಾದ್ರೆ ಕರೆಯಕ್ಕೆ ಆಗ್ತೈತಾ? ಧರ್ಮ ಹಾಳಾಗುತ್ತೆ, ಧರ್ಮ ಅಪ್ರೋಚ್ ಆಗುತ್ತೆ ಹೇಳಿ ಹುಟ್ಟಿಸ್ತಾರೆ ನೋಡ್ರಿ. ಅವೆಲ್ಲಾನು ಎಲ್ಲರಿಗೂ ಗೊತ್ತೈತ್ರಿ. ಅದು ಪ್ರತಿ ಹಿಂದೆ ನಿಸಾರ್ ಅಹಮದ್ ಅವ್ರಿಗೆ ಯಾಕೆ ಕರೆದ್ರು? ಅದೇ ಸರ್, ಅವರೇ ಕರೆದಿದ್ದಲ್ಲ. ಬರೀ ಒಂದು ಕೆಲಸ ಐತ್ರಿ, ಅವ್ರಿಗೆ ಅಪೋಸಿಷನ್ದಾಗ ತಾಳಿಡ್ರಿ. ಅಶೋಕ್ ಅಣ್ಣಾರ್ ಒಂದು ಕಡೆ ಮಾತಾಡ್ತಾರೆ, ಆಮೇಲೆ ಇವ್ರು ಒಂದು ಕಡೆ ಮಾತಾಡ್ತಾರೆ, ಆ ಯತ್ನಾಳ್ ಒಂದು ಹಿಂದಿನ ಮಾತಾಡ್ತಾರೆ. ಅದು ತಾಳಿಲ್ದ ತಂತದ್ದು. ಅದು ಒಂದು ಮನೆ 100 ಬಾಗಿಲು. ಅದು ಅವ್ರು ಹಾಗೆ ಮಾತಾಡ್ತಾನೆ ಇರೋ. ಅದ್ರ ಬಗ್ಗೆ ಯಾರು ರಾಜ್ಯದ ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಮೊನ್ನೆ ಒಂದು ಗ್ಯಾರಂಟಿ ಕಾರ್ಯಕ್ರಮ ಕರಿತಿದ್ವಿ ನಾವು. ಆ ಗ್ಯಾರಂಟಿ ಕಾರ್ಯಕ್ರಮದಾಗ ಬರೀ ಒಂದು ಜಿಲ್ಲಾ ಪಂಚಾಯತಿ ಕಾರ್ಯಕ್ರಮ 2,500 ಹೆಣ್ಮಕ್ಳು ಕೂಡಿದ್ರು. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬಂದಿದ್ರು. ಭಾಳ ಜನ ಖುಷಿ ಅದಾರ ರೀ. ಈಗ ಹೇಳ್ತಾರೆ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ, ಬರೀ ಗ್ಯಾರಂಟಿ ಕೊಡಕತ್ತಾರ ಅಂತಾರೆ. ಗ್ಯಾರಂಟಿ 1 ತಿಂಗಳ ಲೇಟ್ ಆದ್ರೆ ಇವ್ರು ಗ್ಯಾರಂಟಿ ಕೊಟ್ಟರು. ಈ ಕಬಡ್ಡಿ ತಂಡ ಅಂಗಡಿಗೆ ಬರದೇ ಇದ್ರೆ ಬೇಕಾದ್ರಿ ಈಗ ಗ್ಯಾರಂಟಿ 1 ತಿಂಗಳ ಲೇಟ್ ಆದ್ರೆ ಇವರು ಪೇಮೆಂಟ್ ಹಾಕಿಡ್ರು ಅಂತಾರ. ಮತ್ತೆ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ರಾಜ್ಯ ದಿವಾಳಿ ಆಗೈತಿ ಅಂತಾರ. ಅಭಿವೃದ್ಧಿಗೆ ದುಡ್ಡು ಇಲ್ಲ ಅಂತಾರೆ. ನನಗೆ 1,000 ಕೋಟಿ ಕೊಟ್ರ. ಎಲ್ಲಿ? ಈಗ ನಂದು ಕುಡಿಯೋ ನೀರೊಂದು ಅಪ್ರೂವಲ್ ಆಗಿಬಿಟ್ರೆ ನನಗೆ 1,000 ಕೋಟಿ ಗ್ರಾಂಟ್ ಆಗ್ತೈತಿ. ನನ್ನಂತ ಎಲ್ಲ MLA-ಗಳಿಗೂ ಮೊನ್ನೆ 50 ಕೋಟಿ ಕೊಟ್ರ. ನೀರಾವರಿ ಕೊಟ್ರ. ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ, ಗ್ಯಾರಂಟಿನೂ ಕೊಡ್ತಾ ಇದ್ದಾರೆ. ಕೊಟ್ಟ ಮಾತಿನಾಗ ನಡ್ಕೊಂಡಾರೆ. ಇವ್ರಂಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೇಳಿ ಅದಕ್ಕೆ ಕೈ ಎತ್ತಲಿಲ್ಲ. ಇವ್ರೇನೇನೋ ಹೇಳಿದ್ರು. ಇವ್ರು ಏನೂ ಮಾಡೋರಲ್ಲ ಸರ್. ಇನ್ನೊಂದು ನೋಡ್ರಿ, BJP ಕೆಲಸ ಒಂದ. ಈಗ ಮತ್ತೆ ಹೊಸ ಹೋಳಿ ಚಲೋಗಿತ್ತು. ಓಟ ಕಳು ಮಾಡ್ತಾರಂತ. ಇವ್ರು ಜನರ ಪ್ರೀತಿ ಮೇಲೆ ಗೆದ್ದು ಬರಕತ್ತಿಲ್ಲ. ಇವ್ರ ಕಡೆ ಒಂದು ಬರೋಬ್ಬರಿ ಐಡಿಯಾ ಐತಿ. ಒಳ್ಳೆ ಇಲೆಕ್ಷನ್ ಮ್ಯಾನೇಜ್ಮೆಂಟ್ ಐತ್ರಿ ಅವ್ರ ಕಡೆ. ಜನರ ಮ್ಯಾನೇಜ್ಮೆಂಟು, ದೇಶದ ಮ್ಯಾನೇಜ್ಮೆಂಟ್ ಇಲ್ಲ. ಅವರು ಈಗ ಹೊಸದು ಚಲೋ ಆಗೈತಿರ್ದೇನು. ನಾವು ಏನಪ್ಪ ಇವ್ರು ಸೋಲೋ ಹೊಡ್ರಂತ ನಾವು ಡಬ್ಬಿನ ಚೇಂಜ್ ಮಾಡಿದ್ರೆ ಹೆಂಗೆ ಸೋಲ್ತೀರಿ ನೀವು? ಈಗ ಎಲ್ಲಿ ಕೈ ಹಾಕ್ಯಾರ ಅವರು? ಯಾರು ಏನು ಬೇಕಾದ ಅನ್ಕೋರಿ, ನಮ್ಗೆ ಇಲೆಕ್ಷನ್ ಹೆಂಗೆ ಗೆಲ್ಲೋದು ಗೊತ್ತೈತಿ ಅಂತಾರ. ಅದಕ್ಕೆ ಅವರು ಈಗ ಮಾದೇಪುರದ ನಮ್ಮ ರಾಹುಲ್ ಗಾಂಧಿ ಅವ್ರು ಕೊಟ್ಟರು. ಇದರ ಬಗ್ಗೆ ಮಾತಾಡಂತ ಹೇಳ್ರಿ. ಅವ್ರಿಗೆ ಯಾರು ಮಾತಾಡೋದಿಲ್ಲ. ಅದಕ್ಕೆ ದಯವಿಟ್ಟು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ರಾಜ್ಯ ಸರ್ಕಾರ ಇವರು ಒಡೆಯರ್ ಅವರು MP ಅದಾರಲ್ಲ, ಅವರು ಮೊದಲು ಸ್ವಾಗತ ಮಾಡಿದ್ರು. ಮತ್ತು ಮೇಲಿಂದ ಯಾರು ಬೈದ್ರು ಅವ್ರಿಗೆ ಮತ್ತೆ ಹೇಳಿದ್ರೆ ಉಲ್ಟಾ ಹೊಡೆದ್ರು ಅವರು. ಸರಿ, ಮತ್ತೆ ಮುಂದೆ ಹೆಂಗೆ ಸರ್? ಈಗ ಅವ್ರಿಗೆ ಉದ್ಘಾಟನೆ ಕರೆಯೋಂಗಿದೆಯೋ ಅಥವಾ ಏನಾದರೂ? ನೋಡ್ರಿ, ಅದು ದೊಡ್ಡವ್ರ ನಿರ್ಣಯ. BJP-ಯಾಗ 50 ಮಂದಿ ಸ್ವಾಗತ ಮಾಡ್ಯಾರ. ಕೆಲವೊಬ್ಬರು ಮೊದಲು ಸ್ವಾಗತ ಮಾಡಿ ಆಮೇಲೆ ಹಿಂಗೆ ಉಲ್ಟಾ ಹೊಡೆದಾರ. ಅವ್ರದ್ದು ಒಂದೇ ಸ್ಟ್ಯಾಂಡ್ ಇಲ್ಲ. ಅವ್ರದ್ದು ತಾಸಿಗೊಂದು ಚೇಂಜ್ ಆಗ್ತೈತಿ. ರಾಜ್ಯ ಸರ್ಕಾರ ಐತಿ, ಮಾನ್ಯ ಮುಖ್ಯಮಂತ್ರಿಗಳದಾರ, ಡಿಸಿಷನ್ ತಗೊಂತಾರ. ನನ್ನ ಪ್ರಕಾರ ಅವ್ರು ಕರೆದಾರ, ಅವರ ಮಾಡ್ತಾರಂತ. ಹಾಗೂ ಅವರ ಜೊತೆ ಶ್ರೀ ವಾಲಿ ಗುರುಗಳು ಇವರು ಕೂಡ ಮಾತನಾಡಿ ಕಾಲೇಜಿನಲ್ಲಿ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. ಪ್ರಭಾಕರ್ ಈಬೆಟದೂರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.